ಹಾಯ್, ಹಲೋ, ನಮಸ್ಕಾರ. ನಿಮಗೆಲ್ಲರಿಗೂ ದೇವನಾಂಪ್ರಿಯ ಕ್ಲಾಸಸ್‌ಗೆ ಸ್ವಾಗತ, ಸುಸ್ವಾಗತವನ್ನು ಕೋರುತ್ತೇನೆ. ಇಂದು ನೊಬೆಲ್ ಪ್ರಶಸ್ತಿ ಮೊದಲ ವಿಡಿಯೋದಲ್ಲಿ ನೊಬೆಲ್ ವಿವರಣೆ ಹಾಗೂ ಆಲ್ಫ್ರೆಡ್ ನೊಬೆಲ್ ಬಗ್ಗೆ, ಅದೇ ರೀತಿಯಾಗಿ ನೊಬೆಲ್ ಪ್ರಶಸ್ತಿನ ಮೊಟ್ಟಮೊದಲ ಬಾರಿಗೆ ಯಾರ್ಯಾರು ಪಡೆದ್ರು ಅದರ ಬಗ್ಗೆ ಪರಿಪೂರ್ಣವಾಗಿ ನೋಡಿಕೊಂಡಿದ್ದೇನೆ. ನೊಬೆಲ್ ಅವಾರ್ಡ್, ಅಬೌಟ್ ನೊಬೆಲ್, ದ ನೊಬೆಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ಮುಗಿದಿದೆ. ಅಬೌಟ್ ಆಲ್ಫ್ರೆಡ್ ನೊಬೆಲ್ ಕೂಡ ಮುಗಿದಿದೆ. ನೆಕ್ಸ್ಟ್ ಫಸ್ಟ್ ನೊಬೆಲ್ ಲಾರೆಟ್ಸ್, ಮೊಟ್ಟಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರು ಅದು ಕೂಡ ಮುಗಿದಿದೆ. ಓಕೆ, ಎಕನಾಮಿಕ್ ಕೂಡ ಮುಗಿದಿದೆ. ನೆಕ್ಸ್ಟ್ ಪ್ರೆಸೆಂಟ್ ನಾವು ಇವಾಗ ನೋಡ್ತಾ ಇರೋ ವಿಡಿಯೋ ಯಾವ್ದಂದ್ರ ಇಂಡಿಯನ್ ನೊಬೆಲ್ ಲಾರೆಟ್ಸ್, ಭಾರತೀಯ ನೊಬೆಲ್ ಪುರಸ್ಕೃತರು. ನೋಡಿ, ಮೊಟ್ಟಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಯಾರಂದ್ರ ರವೀಂದ್ರನಾಥ್ ಟ್ಯಾಗೋರ್, ಭಾರತೀಯ ವ್ಯಕ್ತಿ. ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ 1913 ಇಲ್ಲಿ ಯಾರ್ಯಾರು ಭಾರತೀಯ ವ್ಯಕ್ತಿಗಳು ನೊಬೆಲ್ ಪ್ರಶಸ್ತಿ ಪಡೆದಾರಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಂಪಾರ್ಟೆಂಟ್. ಎಲ್ಲರೂ ಗಮನ ಕೊಟ್ಟು ನೋಡಿ. ಅದೇ ರೀತಿಯಾಗಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅದರ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಮಾಡುವಂತ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಿದ್ರೆ ಅದನ್ನು ತಿಳಿಸಿ, ನಾನು ಸರಿಪಡಿಸಿಕೊಂಡು ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ವಿಡಿಯೋವನ್ನು ಕೊಡ್ತೇನೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್. ಇಂಡಿಯನ್ ನೊಬೆಲ್ ಲಾರೆಟ್ಸ್ ರವೀಂದ್ರನಾಥ್ ಟ್ಯಾಗೋರ್ 1913 ಗೀತಾಂಜಲಿ ಕೃತಿಗೆ, ಸಾಹಿತ್ಯ ವಿಭಾಗದಲ್ಲಿ ಗೀತಾಂಜಲಿ ಕೃತಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ನೊಬೆಲ್ ಪ್ರಶಸ್ತಿ ಪಡೆದರು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹಾಕಿದ್ದೀನಿ. ಬ್ರಹ್ಮಚಾರ್ಯ ಆಶ್ರಮ 1901 ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಹ್ಮಚಾರ್ಯ ಆಶ್ರಮನ ಪ್ರಾರಂಭಿಸ್ತಾರೆ. ಇದೇ 1921 ಈ ಆಶ್ರಮ ಏನಾಗುತ್ತೆ ಅಂದ್ರ ಶಾಂತಿನಿಕೇತನವಾಗಿ ಮಾರ್ಪಡುತ್ತಾ. ಬ್ರಹ್ಮಚಾರ್ಯ ಆಶ್ರಮ ಇರೋದು ಶಾಂತಿನಿಕೇತನ ಆಯ್ತು. ಇದೇ ಶಾಂತಿನಿಕೇತನ ಮುಂದೆ ಏನಾಗುತ್ತೆ ಅಂದ್ರ ವಿಶ್ವಭಾರತಿ ವಿಶ್ವವಿದ್ಯಾಲಯ ಆಗುತ್ತ. ವಿಶ್ವ ಭಾರತಿ ಯೂನಿವರ್ಸಿಟಿ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಆಯ್ತು. ಇನ್ನು ಹೆಮ್ಮೆಯ ವಿಷಯ ಏನಂದ್ರ ಭಾರತದ ಒಟ್ಟು ಯುನೆಸ್ಕೋ ಪಟ್ಟಿ ತಾಣಗಳಲ್ಲಿ 45ನೇ ತಾಣವಾಗಿ ಈ ಶಾಂತಿನಿಕೇತನ ಅಥವಾ ಈ ವಿಶ್ವಭಾರತಿ ವಿಶ್ವವಿದ್ಯಾಲಯ ಸೇರ್ಪಡೆ ಆಗಿರೋದು, ಇದು ಹೆಮ್ಮೆಯ ವಿಷಯ. ನೆಕ್ಸ್ಟ್ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸಿ.ವಿ. ರಾಮನ್, ನಮ್ಗೆಲ್ಲರೂ ಕಾಮನ್ ಆಗಿ ಗೊತ್ತು. ಚಂದ್ರಶೇಖರ ವೆಂಕಟರಮಣ, ಸಿ.ವಿ. ರಾಮನ್ ಫುಲ್ ಫಾರ್ಮ್ ಚಂದ್ರಶೇಖರ ವೆಂಕಟರಮಣ. ಇವರು 1930 ರಾಮನ್ ಎಫೆಕ್ಟ್ ಕಂಡಿಡ್ತಾರೆ. ಓಕೆನಾ? ಆಕ್ಚುಲಿ 1930 ರಾಮನ್ ಎಫೆಕ್ಟ್ ಕಂಡಿಡಿದಿಲ್ಲ. 1930 ರಾಮನ್ ಎಫೆಕ್ಟ್ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ಗೆ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತಾ. ಫಸ್ಟ್ ಏಷ್ಯನ್ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಅಂದ್ರ ಭೌತಶಾಸ್ತ್ರ ವಿಭಾಗದಲ್ಲಿ ಏಷ್ಯಾದಲ್ಲಿ ಮೊಟ್ಟಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರ ಅದು ಸಿ.ವಿ. ರಾಮನ್ ಅವರು. ಇವರು 1928 ಫೆಬ್ರವರಿ 28ರಂದು ನೋಡಿ, 1928 ಫೆಬ್ರವರಿ 28ರಂದು ಬೆಂಗಳೂರು ಒಳಗ ಏನಾಗುತ್ತೆ ಅಂದ್ರ ಇವರು ರಾಮನ್ ಎಫೆಕ್ಟ್ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನು ಕೆ.ಎಸ್. ಕೃಷ್ಣನ್, ಇಲ್ಲಿ ಸ್ಲೈಡ್ ಒಳಗೆ ಕಾಣ್ತಿಲ್ಲ, ಕೆ.ಎಸ್. ಕೃಷ್ಣನ್ ಜೊತೆಗೂಡಿ ಏನ್ ಮಾಡ್ತಾರೆ ಅಂದ್ರ ಈ ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿತಾರ. ನೆಕ್ಸ್ಟ್ ಅದೇ ರೀತಿಯಾಗಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ RRI ಎಲ್ಲಿದೆ ಅಂದ್ರೆ ಬೆಂಗಳೂರು. ಪ್ರಶ್ನೆ ಕೇಳ್ತಾರ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತಾ, ಅದು ಬೆಂಗಳೂರಲ್ಲಿದೆ, ಗೊತ್ತಿರ್ಬೇಕು. ನೆಕ್ಸ್ಟ್ ಪ್ರತಿ ವರ್ಷ ನಾವೇನ್ ಮಾಡ್ತೇವೆ ಅಂದ್ರ 1928 ಫೆಬ್ರವರಿ 28ರಂದು ಅವ್ರು ಕಂಡುಹಿಡಿದಿರುವಂತಹ ರಾಮನ್ ಎಫೆಕ್ಟ್ಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು. ಆದ ಕಾರಣ ಫೆಬ್ರವರಿ 28ನ್ನು ಪ್ರತಿ ವರ್ಷ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ, ನ್ಯಾಷನಲ್ ಸೈನ್ಸ್ ಡೇ ಅಂದ್ರೆ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಸಿಮಿಲರ್ ಆಗಿ ಇನ್ನು ನೋಡ್ಬೇಕಂತಂದ್ರ ಪ್ರಪಂಚ ಅಂದ್ರ ವರ್ಲ್ಡ್ ಸೈನ್ಸ್ ಡೇ, ವಿಶ್ವದ ವಿಜ್ಞಾನ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ನವೆಂಬರ್ 8. ಇಂಥವೆಲ್ಲ ಏನ್ ಮಾಡ್ತಿರ್ತಾರಂದ್ರ PC-ಗ ಇಲ್ಲ ಕೊಟ್ಟಂಟಿಗೆ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳ್ತಿರ್ತಾರ, ಗೊತ್ತಿರೋದು ಒಳ್ಳೇದು. ಇದರಲ್ಲಿ ಏನು ಇಲ್ಲ. ಈ ಸ್ಲೈಡ್ ಅಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಲೆಟ್ಸ್ ಮೂವ್ ಟುವರ್ಡ್ಸ್ ಅನದರ್ ಸ್ಲೈಡ್. ನೆಕ್ಸ್ಟ್ ಮದರ್ ತೆರೇಸಾ, ನಮ್ಗೆಲ್ಲರಿಗೂ ಮದರ್ ಇದ್ದಂಗೆ ಇವರೇ ನಮ್ಮ ಮದರ್ ತೆರೇಸಾ. ಎಲ್ಲರೂ ನೋಡ್ಕೊಂಡ್ಬಿಡ್ರಿ. ಮದರ್ ತೆರೇಸಾ ಆ ನಗು ನೋಡ್ರಿ ಗುರು ಹೆಂಗಿದೆ. 1979 ನೊಬೆಲ್ ಪ್ರೈಸ್ ಇನ್ ಪೀಸ್ ಶಾಂತಿ ವಿಭಾಗದಲ್ಲಿ 1979 ಮದರ್ ತೆರೇಸಾಗೆ ಏನಾಯ್ತಂದ್ರ ನೊಬೆಲ್ ಪ್ರಶಸ್ತಿ ಸಿಕ್ತು. ನಮ್ಗೆಲ್ಲರೂ ಗೊತ್ತಿರ್ಬೇಕು ಏನಪ್ಪ ಅಂದ್ರ 1928 ಈ ಮದರ್ ತೆರೇಸಾ ಇದಾರಲ್ಲ,
ಈ ಮದರ್ ತೆರೇಸಾ ಅವರು ಮೇ ಬಿ 1920ರ ದಶಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಬರ್ತಾರ. ಕಲ್ಕತ್ತಕ್ಕೆ ಬಂದು ಒಂದು ಚಾರಿಟಿಗೆ ಬಂದಂತ ಇವರು 1950ರಾಗ ಏನ್ ಮಾಡ್ತಾರ, ಈ 1950ರಾಗ ಮಿಷನರಿ ಆಫ್ ಚಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಾರ. ಏನ್ ಮಾಡ್ತಾರ? ಮಿಷನರಿ ಆಫ್ ಚಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಾರ. 1950ರಲ್ಲಿ ಮಿಷನರಿ ಆಫ್ ಚಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಾರ. ಇದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಅದ, ನೆನ್ಪಿಟ್ಕೊಳ್ಳಿ. ಹೆಲ್ಪಿಂಗ್ ದ ಪೂರ್, ಸಿಕ್, ಡೈಯಿಂಗ್, ಹೋಮ್ಲೆಸ್ ಅಂದ್ರ ಬಡವರಿಗೆ ಮತ್ತು ಕಾಯಿಲೆಯಿಂದ ಬಳಲೋರಿಗೆ, ಕುಷ್ಠರೋಗಿಗಳಿಗೆ ಮತ್ತು ನಿರಾಶ್ರಿತರಿಗೆ ಸಹಾಯ ಮಾಡೋ ಸಲುವಾಗಿ 1950ರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮಿಷನರಿ ಆಫ್ ಚಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಾರ. ಇವರಿಗೆ 1980ರಲ್ಲಿ ಭಾರತ ರತ್ನ ಕೂಡ ದೊರೆಯುತ್ತೆ, ಅದನ್ನು ಗೊತ್ತಿರಲಿ. ನೆಕ್ಸ್ಟ್, ಅಮರ್ತ್ಯ ಸೇನ್ 1998ರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅಮರ್ತ್ಯ ಸೇನ್ಗೆ ನೊಬೆಲ್ ಸಿಗುತ್ತಾ. ಇವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್, ಇದನ್ನ ನೋಡ್ಬೇಕು ನಾವೇನಂದ್ರ, ದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಲಾಂಚ್ಡ್ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸಾರಿ, ವೇಟ್. ಲಾಂಚ್ಡ್ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ 1990. ಏನ್ ಮಾಡ್ತಾರೆ ಅಂದ್ರ ಇವರು UNDP ಅಂದ್ರೆ ದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಇದನ್ನ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ UNDP ಅಂಡರ್ ಒಳಗ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಜಾರಿಗೊಳಿಸ್ತಾರ. ಗೊತ್ತಿರ್ಲಿ, ನಮ್ಗೆಲ್ಲರಿಗೂ ಗೊತ್ತು HDI ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಮ್ದು ಭಾರತದ ಎಷ್ಟೈತೆ ಅಂತ ಇವೆಲ್ಲ GK ಒಳಗೆ ನಾವು ನೋಡ್ತಾ ಇರ್ತೀವಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಗೊತ್ತಿರ್ಬೇಕು. ನೋಡ್ರಿ, ಮೆಸರ್ಸ್ ಆಫ್ HDI ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಮೆಸರ್ ಎದರಿಂದ ಅಳಿತಾರಂದ್ರ, ಒಂದು ಹೆಲ್ತ್ ಇಂದ ಅಳಿತಾರ, ಇನ್ನೊಂದು ಎಜುಕೇಶನ್ ಇಂದ ಅಳಿತಾರ, ಇನ್ನೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನದ ಮಟ್ಟ, ಗುಣಮಟ್ಟ ಅಂದ್ರೆ ಬದುಕುವ ರೀತಿ ಹೆಂಗಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದ್ರ ಮೇಲೆ ಅಳಿತಾರ. ಮೊಟ್ಟ ಮೊದಲ ಬಾರಿಗೆ ಈ HDI ವುಮೆನ್ ಡೆವಲಪ್ಮೆಂಟ್ ಇಂಟ್ರೊಡ್ಯೂಸ್ಡ್ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರಪ್ಪ ಅಂದ್ರೆ ಮೆಹಬೂಬ್ ಉಲ್ಲಕ್ ಅವರು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಇದೇ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರ. ಈ ಮೆಹಬೂಬ್ ಉಲ್ಲಕ್ ಅವರು ಮೂಲತಃ ಪಾಕಿಸ್ತಾನದವರು. ಸೊ ನೆನಪಿರ್ಲಿ, ಇವ್ರನ್ನ ಏನಂತ ಕರೀತಾರ ಅಂದ್ರೆ ಫಾದರ್ ಆಫ್ HDI ಅಂತ ಕರೀತಾರ. ಪ್ರಶ್ನೆ ಬರುತ್ತಾ, ಹೂ ವಾಸ್ ದ ಫಾದರ್ ಆಫ್ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಪ್ರಶ್ನೆ ಏನ್ ಬಂತಂದ್ರ ಅದಕ್ಕೆ ಮೆಹಬೂಬ್ ಉಲ್ಲಕ್ ಅವರು. ನೆನಪಿರ್ಲಿ. ಅದೇ ರೀತಿಯಾಗಿ ಕರ್ನಾಟಕ ಸ್ಟಾರ್ಟೆಡ್ ವುಮೆನ್ ಡೆವಲಪ್ಮೆಂಟ್ ರಿಪೋರ್ಟ್ ಇನ್ 1999. 1990ರಲ್ಲಿ ಕರ್ನಾಟಕ ಕೂಡ ಏನ್ ಮಾಡುತ್ತೆ ಅಂದ್ರ ವುಮೆನ್ ಡೆವಲಪ್ಮೆಂಟ್ ರಿಪೋರ್ಟ್, ಮಾನವ ಅಭಿವೃದ್ಧಿ ವರದಿನ ಕೂಡ 1990ರಲ್ಲಿ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್, ಇಲ್ಲಿ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಲೆಟ್ಸ್ ಮೂವ್ ಟುವರ್ಡ್ಸ್ ಕೈಲಾಸ್ ಸತ್ಯಾರ್ಥಿ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಯಾಕಂದ್ರ 2014ರಲ್ಲಿ ಮತ್ತೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ನಮ್ ಭಾರತದ ಮಡಿಗೆ ಸೇರಿತು. ಇವ್ರು ಏನ್ ಮಾಡಿದಾರೆ ಅಂದ್ರ 2014ರಲ್ಲಿ ಪಾಕಿಸ್ತಾನದ ಮಹಿಳೆಯಾದಂತಹ ಮಲಾಲಾ ಯೂಸುಫ್ಜಾ ಜೊತೆ ಇವ್ರಿಗೆ ಏನಾಯ್ತಂದ್ರ ಶೇರ್ ಆಯ್ತು. ನಾ ಮುಂಚೆ ಸ್ಲೈಡ್ ಒಳಗೆ ಅವಾಗ್ಲೇ ಹೇಳಿದ್ದೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿನ ಹಬ್ಬ ಮೂರು ಜನರ ಜೊತೆ ಶೇರ್ ಮಾಡ್ಬೋದು. ಅದ್ರಂಗೆ ಈ 2014ರ ಪೀಸ್ ಈ ಪ್ರಶಸ್ತಿನ ಮಲಾಲಾ ಯೂಸುಫ್ಜಾ ಜೊತೆ ಕೈಲಾಸ್ ಸತ್ಯಾರ್ಥಿ ಅವರು ಶೇರ್ ಮಾಡಿದ್ರು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪಾಯಿಂಟ್ ಹಾಕಿದ್ದೀನಿ. ಮಲಾಲಾ ಯೂಸುಫ್ಜಾ ಪಾಕಿಸ್ತಾನದ ಯಂಗೆಸ್ಟ್ ನೊಬೆಲ್ ಪ್ರೈಸ್ ಲಾರೆಟ್, 17 ಇಯರ್, ಪ್ರಪಂಚದಲ್ಲಿ ಅತ್ಯಂತ ಕಿರಿಯ ಮಹಿಳೆ ಅಂದ್ರ 17 ವರ್ಷಕ್ಕ ನೊಬೆಲ್ ಪ್ರಶಸ್ತಿ ಪಡೆದಂತ ಮಹಿಳೆ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಪಾಕಿಸ್ತಾನದಲ್ಲಿರುವಂತ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಹೋರಾಡೋದಕ್ಕೋಸ್ಕರ ಅವ್ರಿಗೆ ನೊಬೆಲ್ ಪ್ರಶಸ್ತಿ ದೊರೆಯುತ್ತ. ಆಕ್ಚುಲಿ ಹೇಳ್ಬೇಕಂತಂದ್ರ ಅವ್ರಿಗೆ ಹೋರಾಟ ಮಾಡೋ ಟೈಮ್ನಾಗ ಅವ್ರಿಗೆ ಗುಂಡೇಟು ಬೀಳುತ್ತ. ಗುಂಡೇಟು ಬಿದ್ದ ತಕ್ಷಣ ಗುಂಡೇಟಿಂದ ಬಚಾವಾಗಿ ಬದುಕಿ ಮತ್ತೆ ಹೋರಾಟ ಶುರು ಮಾಡ್ತಾರ. ಈ ಕೆಚ್ಚದೆಯ ಗುಂಡಿಗೆ ಐತಲ್ಲ, ಇದೇ ಕಾರಣಕ್ಕೆ ಮಲಾಲಾ ಯೂಸುಫ್ಜಾಗೆ 17 ವರ್ಷಕ್ಕೆ ನೊಬೆಲ್ ಪ್ರಶಸ್ತಿ ದೊರೆಯಿತು. ನೆಕ್ಸ್ಟ್, ನಮ್ ಕೈಲಾಸ್ ಸತ್ಯಾರ್ಥಿ ಬಗ್ಗೆ ನೋಡ್ಬೇಕಂದ್ರ 1980ರಲ್ಲಿ ಬಚ್ಪನ್ ಬಚಾವೋ ಆಂದೋಲನ ಅಂದ್ರ ಸೇವ್ ಚಿಲ್ಡ್ಹುಡ್ ಮೂವ್ಮೆಂಟ್. ಬಚ್ಪನ್ ಅಂದ್ರೆ ನಮ್ಮ ಬಾಲ್ಯ ಜೀವನವನ್ನು ಸಂರಕ್ಷಣೆ ಮಾಡಿ ಅಂತಂದು 1980ರಲ್ಲಿ ಸ್ಥಾಪನೆ ಮಾಡೋದ್ರ ಜೊತೆಗೆ ಚಾಲನೆ ಕೊಡ್ತಾರ. ಅಂದ್ರ ನಾವು ಬಚ್ಪನ್ ಬಚಾವ್ ಅಂತಂದ್ರ ನಾವು ಸಣ್ಣರಿರೋ ಟೈಮ್ನಾಗ ಎಲ್ಲ ಕಡೆನೂ ಕೆಲ್ಸಕ್ಕೆ ಹೋಗೋದು, ಕೂಲಿ ಕೆಲಸ ಮಾಡೋದು, ಅಂದ್ರೆ ಓದುವ ಟೈಮ್ನಾಗ ಓದೋದಿಲ್ಲ, ಬರೆಯುವ ಟೈಮ್ನಾಗ ಬರೆಯುವುದಿಲ್ಲ, ಆಟ ಆಡುವ ಸಮಯದಲ್ಲಿ ಆಟ ಆಡೋದಿಲ್ಲ, ಎಲ್ಲದರಿಂದ ಕುಂದುಕೊರತೆ ಉಂಟಾಗಿ ನಾವು ಹಾಳಾಗ್ತೀವಲ್ಲ. ಈ ಹಾಳಾಗೋದು ಮಕ್ಕಳು ಬೆಳವಣಿಗೆ ಇಂಪಾರ್ಟೆಂಟ್. ಫಾರ್ ದಟ್ ರೀಸನ್ ಇವ್ರು ಏನ್ ಮಾಡ್ತಾರಂದ್ರ ಬಚ್ಪನ್ ಬಚಾವೋ ಆಂದೋಲನ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರ.
ಅದೇ ರೀತಿಯಾಗಿ ಎಲ್ಲೆಲ್ಲಿ ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಹತ್ತಿ ಬಿಡ್ಸಕ ಆ ಕಡೆ ಹೊಲದ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿರ್ತಾರ. ಈ ಆಟೋ ಒಳಗ್ ಹೋಗ್ತಿರ್ತಾರ ಎಲ್ಲ ಕಡೆ ಹೋಗುವಂತ ಮಕ್ಕಳು ಇವ್ರು ಏನ್ ಮಾಡ್ತಾರ ಅಂದ್ರ ಸಂರಕ್ಷಣೆ ಮಾಡಿ ಬಾಲ ಗ್ರಾಮ ಮಿತ್ರ ಯೋಜನೆ ಅಂದ್ರೆ NCLP ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಐತಲ್ಲ, ಬಾಲ ಗ್ರಾಮ ಮಿತ್ರ ಯೋಜನೆ ಲಾಂಚ್ ಮಾಡಿರ್ತಾರ. ಇದ್ರೊಳಗೆ ಏನ್ ಮಾಡ್ತಾರ ಅಂದ್ರೆ ಈ ಮಕ್ಕಳ ಸಂರಕ್ಷಣೆ ಮಾಡಿ ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಪ್ರತಿಯೊಂದನ್ನು ಹ್ಮ್ ಕೈಲಾಸ ಸತ್ಯಾರ್ಥಿ ಅವರ ಕಡೆಯಿಂದ ಉಚಿತವಾಗಿ ದೊರೆಯುತ್ತದೆ. ನೆಕ್ಸ್ಟ್ ಮದರ್ ತೆರೇಸಾ ಬಗ್ಗೆ ಗೊತ್ತಾಯ್ತು, ಅಮರ್ತ್ಯ ಸೇನ್ ಬಗ್ಗೆ ಗೊತ್ತಾಯ್ತು, ಕೈಲಾಸ ಸತ್ಯಾರ್ಥಿ. ನೆಕ್ಸ್ಟ್ ಮೂವ್ ಟುವರ್ಡ್ಸ್ ಅನದರ್ ಸ್ಲೈಡ್. ನೆಕ್ಸ್ಟ್ ಇಷ್ಟತಕ್ಕ ನಾವು ನೋಡಿದ್ವಲ್ಲ, ಇಷ್ಟತಕ್ಕ ನೋಡಿದಂತ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಇರ್ಬೋದು, ಸರ್ ಸಿ ವಿ ರಾಮನ್ ಅವ್ರು ಇರ್ಬೋದು, ಮದರ್ ತೆರೇಸಾ ಇರ್ಬೋದು, ಅಮರ್ತ್ಯ ಸೇನ್ ಇರ್ಬೋದು, ಕೈಲಾಸ್ ಸತ್ಯಾರ್ಥಿ ಇರ್ಬೋದು, ಇವರು ಇಂಡಿಯನ್ ಲಾರೆಟ್ಸ್, ಭಾರತೀಯ ನೊಬೆಲ್ ಪುರಸ್ಕೃತರು. ಈಗ ನಾನ್ ಇಂಡಿಯನ್ ರೆಸಿಡೆಂಟ್ ಅಂದ್ರ ಇವರು ಬೇರೆ ದೇಶದಾಗ ಹೋಗಿ ಏನ್ ಮಾಡಿದಾರೆ ಅಂದ್ರ ಬೇರೆ ದೇಶದಾಗ ಹೋಗಿ ಅಲ್ಲಿಯ ಪೌರತ್ವ ಪಡೆದಾರ. ಅಂದ್ರ ಇವರು ಇಲ್ಲೇ ಹುಟ್ಟಿದ್ದೇ ಅಲ್ಲ, ಬಟ್ ಬೇರೆ ದೇಶ ಪೌರತ್ವ ಪಡೆದಿರುವಂತ ವಿಜ್ಞಾನಿಗಳು ಅಥವಾ ನೊಬೆಲ್ ಪುರಸ್ಕೃತರ ಬಗ್ಗೆ ನಾವು ನೋಡ್ಬೇಕಾಗತ್ತ. ಮೊದಲನೇದಾಗಿ ಹರ್ಗೋವಿಂದ್ ಖುರಾನ. ಹರ್ಗೋವಿಂದ್ ಖುರಾನ ನೋಡೋಣ. ಇವರು 1968ರಲ್ಲಿ ಫಿಸಿಯಾಲಜಿ ಅಥವಾ ಮೆಡಿಸಿನ್ ಔಷಧ ಶಾಸ್ತ್ರ ಒಳಗೆ ಇವ್ರು ಏನ್ ಮಾಡ್ತಾರೆ, 1968ರಲ್ಲಿ ನೊಬೆಲ್ ಪ್ರಶಸ್ತಿನ ಪಡಿತಾರ. ಇವ್ರನ್ನೆಲ್ಲ ಹೇಳಿದ್ನಲ್ಲ, ಸಿಟಿಜನ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ನಮ್ ದೇಶದವ್ರೆ ಬೇರೆ ದೇಶದಾಗ ಹೋಗಿ ಪೌರತ್ವ ಪಡೆದು ಅಲ್ಲೇ ಜೀವನ ನಡೆಸ್ತಿರ್ತಾರ. ನೆಕ್ಸ್ಟ್ ಇವ್ರಿಗೆ ಯಾಕಪ್ಪ ನೊಬೆಲ್ ಸಿಕ್ತಂದ್ರ, ನೊಬೆಲ್ ಫಾರ್ ಜೆನೆಟಿಕ್ ಕೋಡ್ ಡೆಸಿಫರಿಂಗ್ ರೋಲ್ ಇನ್ ಪ್ರೋಟೀನ್ ಸಿಂಥಸಿಸ್ ಸಕ್ಸಸ್ಫುಲಿ ಫಸ್ಟ್ ಆರ್ಟಿಫಿಷಿಯಲ್ ಸಿಂಥಸೈಸ್ಡ್ ಜೀನ್ ಇನ್ ಲ್ಯಾಬೊರೇಟರಿ. ಇವ್ರು ಮೊಟ್ಟ ಮೊದಲ ಬಾರಿಗೆ ಸಕ್ಸಸ್ಫುಲ್ ಏನ್ ಮಾಡ್ತಾರೆ ಅಂದ್ರ ಆರ್ಟಿಫಿಷಿಯಲಿ ಸಿಂಥಸೈಡ್ ಜೀನ್ ಇವ್ರು ಲ್ಯಾಬ್ ಒಳಗೆ ಕ್ರಿಯೇಟ್ ಮಾಡೋದ ಕಾರಣಕ್ಕಾಗಿ ಇವ್ರಿಗೆ ನೊಬೆಲ್ ಪ್ರೈಸ್ ಸಿಗುತ್ತಾ. ನೆಕ್ಸ್ಟ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ. ಇವ್ರನ್ನ ನಕ್ಷತ್ರ ಲೋಕದ ಅನಭಿಷಕ್ತ ದೊರೆ ಅಂತ ಕರೀತಾರ. ನಕ್ಷತ್ರ ಲೋಕದ ಅನಭಿಷಕ್ತ ದೊರೆ ಅಂತ ಕರೀತಾರ. ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ. ನೆಕ್ಸ್ಟ್ ಈ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವ್ರಿಗೆ 1983 ನೊಬೆಲ್ ಪ್ರೈಸ್ ಫಿಸಿಕ್ಸ್ ಒಳಗೆ ಸಿಗುತ್ತಾ. ಇವರು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ ಪೌರತ್ವ ಪಡೆದವರು, ಗೊತ್ತಿರ್ಬೇಕು. ನೆಕ್ಸ್ಟ್ ಇವ್ರು ಏನ್ ಮಾಡಿದಾರ ಅಂದ್ರ ಪ್ರಿಡಿಕ್ಟ್ ಮಾಡ್ತಾರ ಅಂದ್ರ predicted the mass of the limit for white dwarf, stellar structure, black holes and general relativity. ಇವರು ವೈಟ್ ಡಾರ್ಫ್ ಅಂತಂದ್ರೆ ಕುಬ್ಜ ಗ್ರಹಗಳ ಬಗ್ಗೆ ಇರ್ಬೋದು, ಇಲ್ಲ ಬ್ಲಾಕ್ ಹೋಲ್ ಕಪ್ಪು ರಂಧ್ರದ ಬಗ್ಗೆ ಸಂಶೋಧನೆಗಾಗಿ ಇವ್ರಿಗೆ ಏನ್ ಸಿಗುತ್ತಂದ್ರ 1983ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯುತ್ತೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೀರಾ, ಚಂದ್ರಶೇಖರ್ ಮಿತಿ ಅಂತ ಕರಿತೀವಿ. ಅದ್ರ ವ್ಯಾಲ್ಯೂ ಎಷ್ಟು ಅಂತ ಪ್ರಶ್ನೆ ಕೇಳ್ಬೋದು, ಗೊತ್ತಿರ್ಲಿ. 1.4 times ದ ಮಾಸ್ ಆಫ್ ದ ಸನ್ ಆರ್ 1 ಸೋಲಾರ್ ಮಾಸಸ್. ಇಲ್ಲಿ ಕೆಜಿ ಒಳಗೆ ಹೇಳ್ಬೇಕಂದ್ರ ಈ ವ್ಯಾಲ್ಯೂ ಕೇಳುವಂತ ಸಾಧ್ಯತೆ ಬಹಳ ಇರುತ್ತೆ, ನೋಟ್ ಮಾಡ್ಕೊರಿ. 2.765 into 10 to the power of 30 kg. ಇದು ಚಂದ್ರಶೇಖರ್ ಲಿಮಿಟ್ ವ್ಯಾಲ್ಯೂ ಇನ್ ಕೆಜಿ, ಗೊತ್ತಿರ್ಲಿ. ನಾನ್ ಇಂಡಿಯನ್ ರೆಸಿಡೆಂಟ್ ಹರ್ಗೋವಿಂದ ಖುರಾನ ಬಗ್ಗೆ ತಿಳಿತು. ನೆಕ್ಸ್ಟ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಬಗ್ಗೆ ತಿಳಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಲೆಟ್ಸ್ ಮೂವ್ ಟುವರ್ಡ್ಸ್ ಅನದರ್ ಸ್ಲೈಡ್. ಮೂರನೇ ವ್ಯಕ್ತಿ ವೆಂಕಟರಾಮನ್ ರಾಮಕೃಷ್ಣನ್, VR ಕೃಷ್ಣನ್ ಅಂತ ಕರೀತಾರೆ. ವೆಂಕಟರಾಮನ್ ರಾಮಕೃಷ್ಣನ್ ಅವರು 2019 ನೊಬೆಲ್ ಇನ್ ಕೆಮಿಸ್ಟ್ರಿ ಒಳಗೆ ನೊಬೆಲ್ ಪಡಿತಾರ. ನೆಕ್ಸ್ಟ್ ಇವರು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಲ್ಮೋಸ್ಟ್ ಆಲ್ ಭಾರತೀಯ ಬೇರೆ ದೇಶ ಪೌರತ್ವ ಪಡೆದಂತ ವ್ಯಕ್ತಿಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲಿದ್ದಾರೆ ಅಂದ್ರೆ ಅಮೆರಿಕದಲ್ಲಿ ವಾಸ ಆಗಿದಾರ, ಗೊತ್ತಿರ್ಲಿ. ಇವ್ರಿಗೆ ಯಾಕೆ ನೊಬೆಲ್ ಸಿಕ್ತಂದ್ರ ಅಟಮಿಕ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ರೈಬೋಸಮ್ ನ ಸ್ಟ್ರಕ್ಚರ್ ಬಗ್ಗೆ ಮತ್ತು ಅದು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ರಿಂದ ಇವರಿಗೆ 2009ರಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಸಿಗುತ್ತೆ. ನೆಕ್ಸ್ಟ್ ಅಭಿಜಿತ್ ವಿನಾಯಕ ಬ್ಯಾನರ್ಜಿ ಅಥವಾ AV ಬ್ಯಾನರ್ಜಿ ಅಥವಾ ಅಭಿಜಿತ್ ಬ್ಯಾನರ್ಜಿ ಅಂತ ಕೇಳಿರ್ತೀರಿ. ಓಕೆ, ಅಭಿಜಿತ್ ವಿನಾಯಕ್ ಬ್ಯಾನರ್ಜಿಗೆ 2019ರಲ್ಲಿ ಎಕನಾಮಿಕ್ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯುತ್ತಾ. ಇವರು ಕೂಡ ಯಾವ ದೇಶದ ಪೌರತ್ವ ಪಡೆದಿದ್ದಾರೆ ಅಂದ್ರ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇವ್ರಿಗೆ ಯಾಕಪ್ಪ ನೊಬೆಲ್ ಸಿಕ್ತಂದ್ರ ಫಾರ್ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಟು ಅಲಿವೇಟಿಂಗ್ ಗ್ಲೋಬಲ್ ಪಾವರ್ಟಿ, ಪಯೋನರಿಂಗ್ ರ್ಯಾಂಡಮೈಸ್ಡ್ ಕಂಟ್ರೋಲ್ಡ್ ಟ್ರಯಲ್ಸ್. ಅಂದ್ರ ಜಾಗತಿಕ ಮಟ್ಟದ ಬಡತನದ ನಿರ್ಮೂಲನೆ ಹೆಂಗ್ ಮಾಡಬಹುದು ಅಂದ್ರ ಆ ರೀತಿ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಿರುವಂತ ಅಭಿಜಿತ್ ವಿನಾಯಕ್ ಬ್ಯಾನರ್ಜಿಗೆ 2019ರಲ್ಲಿ ನೊಬೆಲ್ ಸಿಕ್ತು. ಇದೆಲ್ಲ ವ್ಯಕ್ತಿಗಳು ಭಾರತೀಯರು ಮತ್ತು ಭಾರತದ ದೇಶ ಬಿಟ್ಟು ಹೊರಗಡೆ ಪೌರತ್ವ ಪಡೆದಂತ ವ್ಯಕ್ತಿಗಳ ಬಗ್ಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ತಿಳ್ಕೊಂಡುವಂತ ಅನ್ಕೋತೀನಿ. ನಾ ಮಾಡ್ತಿರುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಾ ಮಾಡುವಂತದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ತಿಳಿಸಿ. ನಾ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೇನೆ. ನೆಕ್ಸ್ಟ್
ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಗೊತ್ತಿರ್ಬೇಕು ನಮ್ಗೆಲ್ಲ. ಇಲ್ಲಿ ನೋಡಿ, ಮೇರಿ ಕ್ಯೂರಿ ಬಗ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ, ನೆನಪಿರ್ಲಿ. ಮೇರಿ ಕ್ಯೂರಿ ಕೂಡ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದಂತ ಮಹಿಳೆ ಇವರು. ಇವರು 2 ಬಾರಿ ನೊಬೆಲ್. ಇವರು ವಾರ್ಸಾ ಪೋಲೆಂಡ್ನವರು. ಇವರು ವಾರ್ಸಾದ ಪೋಲೆಂಡ್ನವರು. 1903 1903 ಭೌತಶಾಸ್ತ್ರ ವಿಭಾಗದೊಳಗ ಪಿಯರ್ ಕ್ಯೂರಿ ಮತ್ತು ಹೆನ್ರಿ ಬೆಕ್ವರಲ್ ಅಂದ್ರೆ ಶೇರ್ ಮಾಡ್ಕೋತಾರ. ವಿಕಿರಣಶೀಲತೆ ಆವಿಷ್ಕಾರಕ್ಕಾಗಿ ಮೇರಿ ಕ್ಯೂರಿನ ನೊಬೆಲ್ ಪ್ರಶಸ್ತಿ ದೊರೆಯುತ್ತಾ. ಅದೇ ರೀತಿಯಾಗಿ 1911 ರಸಾಯನಶಾಸ್ತ್ರ ವಿಭಾಗದಲ್ಲಿ ಕೂಡ ನೊಬೆಲ್ ಸಿಗುತ್ತಾ. ಇಲ್ಲಿ ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೀನಿ, ಒಂದು ರೇಡಿಯಂ ಅಂತ. ವೇಟ್, ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 1911 ಒಂದು ರೇಡಿಯಂ ಮತ್ತು ಇನ್ನೊಂದು ಪೊಲೋನಿಯಂನ ಕಂಡುಹಿಡಿತಾರ. ಈ ಪೊಲೋನಿಯಂ ಯಾಕಪ್ಪ ಹೆಸರು ಕೊಟ್ರಂದ್ರ ಅದು ಪೋಲೆಂಡ್ನ ಗೌರವಾರ್ಥವಾಗಿ ಪೊಲೋನಿಯಂ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಮ್ಗೆಲ್ಲ ಗೊತ್ತಿರಬೇಕು. ಇವರು ತಮ್ಮ ಜೀವನವನ್ನು ವಿಜ್ಞಾನದಲ್ಲಿ ಮುಡಿಪಾಗಿಟ್ಟಿರೋದ್ರಿಂದ ಇವ್ರಿಗೆ ಏನಾಗುತ್ತಪ್ಪ ಅಂದ್ರ ಅಪ್ಲಾಸ್ಟಿಕ್ ರಕ್ತಹೀನತದಿಂದ ಇವ್ರು ಏನಾಗ್ತಾರ ಅಂದ್ರ ನಿಧನರಾಗ್ತಾರ. ನೆಕ್ಸ್ಟ್ ಇಲ್ಲಿ ಕ್ಯೂರಿಯಂ ಪ್ರಶ್ನೆ ಕೇಳ್ತಾರ. ಕ್ಯೂರಿಯಂ ಇದರ ಅಟಮಿಕ್ ನಂಬರ್ ಎಷ್ಟು? ಕ್ಯೂರಿಯಂನ ಅಟಮಿಕ್ ನಂಬರ್ 96 ಗೊತ್ತಿರಲಿ. ಅದೇ ರೀತಿಯಾಗಿ UNO ಯುನೈಟೆಡ್ ನೇಷನ್ ಆಫ್ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಇದಕ್ಕೆ 2001 ಶಾಂತಿಗಾಗಿ ನೊಬೆಲ್ ದೊರೆತದ. ಇದು ಕೂಡ ನಮಗೆ ಗೊತ್ತಿರಬೇಕು. ಇಲ್ಲಿ ತನಕ ಭಾರತೀಯ ವ್ಯಕ್ತಿಗಳು ಮತ್ತು ಇನ್ನು ಇತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾರು 2025 ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರಲ್ಲ ಅವ್ರ ಬಗ್ಗೆ ಪರಿಪೂರ್ಣವಾಗಿ ತಿಳಿಸುತ್ತೇನೆ. ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೇನು ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್, ಬಾಯ್.